Hello everyone, welcome back to my channel Learn English with Jatati. Dear KSET aspirant, ಈ ಒಂದು ಸೆಷನಲ್ಲಿ ನಾವು KSET ಜನರಲ್ ಪೇಪರ್ ಯೂನಿಟ್ 9 KSET ಜನರಲ್ ಪೇಪರ್ ಯೂನಿಟ್ 9 ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಅದರಲ್ಲಿ ನಾವು ಪರಿಸರ ಮಾಲಿನ್ಯದ ವಿಧಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಇವತ್ತಿಗೆ 9th ಯೂನಿಟದ ಮೇಲೆ 4ನೇ ವಿಡಿಯೋ ಆಗಿರುತ್ತೆ. ಸೊ ಯಾರೆಲ್ಲ ನೋಡಿಲ್ವೋ ಸೀರೀಸ್ 1ಇಂದ ಕ್ಲಾಸಸನ್ನು ನೋಡ್ತಾ ಬರ್ರಿ. 9th ಯೂನಿಟ್ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಯಾರಿಗೆಲ್ಲ ನನ್ನ ಕ್ಲಾಸಸ್ ಇಷ್ಟ ಆಗ್ತಾ ಇದೆಯೋ ಸೊ ಡು ಸಬ್ಸ್ಕ್ರೈಬ್ ಮೈ ಚಾನಲ್, ಕ್ಲಿಕ್ ಆನ್ ದ ಬೆಲ್ ಐಕಾನ್. ನಾನು ಮಾಡ್ತಕ್ಕಂಥ ಪ್ರತಿಯೊಂದು KSET ಅಥವಾ ನೆಟ್ಟದ ಮೇಲಿನ ವಿಡಿಯೋ ಸಹ ಬಂದು ನಿಮಗೆ ರೀಚ್ ಆಗುತ್ತೆ. ಓಕೆ, ಲೆಟ್ಸ್ ಬಿಗಿನ್ ದ ಕ್ಲಾಸ್. ಪರಿಸರದ ಮಾಲಿನ್ಯದಲ್ಲಿ ನಾವು ಆಲ್ರೆಡಿ ಈ ಭೂ ಅಥವಾ ಮಣ್ಣಿನ ಮಾಲಿನ್ಯವನ್ನು ನೋಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ. ಇವತ್ತು ನಾವು ಜಲಮಾಲಿನ್ಯ, ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಮಾಲಿನ್ಯಗಳನ್ನು ಇವತ್ತು ಕಂಪ್ಲೀಟ್ ಮಾಡೋಣ. ಓಕೆ, ಜಲಮಾಲಿನ್ಯ. ಈ ಜಲಮಾಲಿನ್ಯನ ನಾವು ವಾಟರ್ ಪೊಲ್ಯೂಷನ್ ಅಂತ ಕರಿತೀವಿ. ನೀರಿನ ಕಲುಷಿತಗೊಳಿಸುವಿಕೆಯನ್ನು ಜಲಮಾಲಿನ್ಯ ಅಂತ ಕರಿತೀವಿ. ನೀರಿನ ಮೂಲ ಸ್ವರೂಪದಲ್ಲಿ ಆಗ್ತಕ್ಕಂಥ ಅಪಾಯಕಾರಿ ಬದಲಾವಣೆಗೆ ನಾವು ಜಲಮಾಲಿನ್ಯ ಅಂತ ಕರೆದ್ವಿ. ನೀರಿನ ಮೂಲ ಸ್ವರೂಪದಲ್ಲಿ ಆಗುವಂತಹ ಅಪಾಯಕಾರಿ ಬದಲಾವಣೆಗೆ ನಾವು ಜಲಮಾಲಿನ್ಯ ಅಂತ ಕರೆದ್ವಿ. ಓಕೆ, ನೀರು 70% ಇದೆ ಭೂಮಿಯ ಮೇಲೆ, ನೀರು 70% ಇದೆ. ಪೃಥ್ವಿಯ ಮೇಲೆ ನೀರಿನ ಪ್ರಮಾಣ 32.5 ಕೋಟಿ ಘನ ಮೈಲಿಯಷ್ಟು ಕಂಡುಬರುತ್ತೆ. ನೀರು ಅಂದರೆ ಲವಣಾಂಶದಿಂದ ಕೂಡಿದಂತಹ ನೀರು 97.2% ಇದ್ದರೆ, ಸಿಹಿ ನೀರಿನಿಂದ ಕೂಡಿರ್ತಕ್ಕಂಥದ್ದು ಓನ್ಲಿ 2.8%. ಇನ್ನುಳಿದೆಲ್ಲ ನೀರು ಏನಾಗಿದೆ ಅಂದರೆ ಉಪ್ಪು ನೀರಿನಿಂದ ಕೂಡಿರ್ತಕ್ಕಂಥದ್ದು ಭೂಮಿಯ ಮೇಲೆ. ಓಕೆ, ಸಿಹಿ ನೀರು ಭೂಮಿಯ ಅಂತರಾಳದಲ್ಲಿರ್ತಕ್ಕಂಥದ್ದು. ಈ ಸಿಹಿ ನೀರು ಅನ್ನೋದು ಭೂಮಿಯ ಅಂತರಾಳದಲ್ಲಿ ಎಷ್ಟು ಪರ್ಸೆಂಟ್ ಇದೆ ಅಂದರೆ 2.2%, ಓನ್ಲಿ 2.2%. ಇದು ಸುಮ್ಮನೆ ಜಸ್ಟ್ ಜನರಲ್ ನಾಲೆಡ್ಜಿಗೆ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡಿರ್ತಕ್ಕಂಥದ್ದು. ಜಲಮಾಲಿನ್ಯಕ್ಕೆ ಕಾರಣಗಳು: ಕೈಗಾರಿಕಾ ತ್ಯಾಜ್ಯ ವಸ್ತುಗಳಿಂದ ಜಲಮಾಲಿನ್ಯ ಉಂಟಾಗುತ್ತೆ. ನೆಕ್ಸ್ಟು ಚರಂಡಿ ರೊಚ್ಚಿನ ಅವೈಜ್ಞಾನಿಕ ನಿರ್ವಹಣೆಯಿಂದ ಈ ಜಲಮಾಲಿನ್ಯ ಉಂಟಾಗುತ್ತೆ. ನೆಕ್ಸ್ಟು ವಿಷಕಾರಕ ಸೇರ್ಪಡೆಯಿಂದ ಇರ್ಬೋದು ಅಂತರ್ಜಲ ಮಾಲಿನ್ಯ. ಓಕೆ, ನೆಕ್ಸ್ಟ್ ತೈಲ ಶುದ್ಧೀಕರಣ ಘಟಕಗಳು ಬಿಡುಗಡೆಗೊಳಿಸ್ತಕ್ಕಂಥ ಈ ತ್ಯಾಜ್ಯ ವಸ್ತು ಇರುವುದು ಮತ್ತು ಈ ತೈಲ ಹೊರಸೂಸುವಿಕೆಯಿಂದಾಗಿಯೂ ಸಹ ನಮಗೆ ಜಲಮಾಲಿನ್ಯ ಕಂಡುಬರುತ್ತೆ. ನೆಕ್ಸ್ಟು ವಿಕಿರಣಕಾರಿ ಪದಾರ್ಥಗಳಿಂದ ಸಹ ಆಗುತ್ತೆ. ನೆಕ್ಸ್ಟ್ ಗ್ರಾಹಕರ ತ್ಯಾಜ್ಯಗಳಿಂದ. ಓಕೆ, ಈ ಸಿಟಿಗಳಲ್ಲಿ ನೋಡಿದರೆ ಆ ತ್ಯಾಜ್ಯಗಳನ್ನು ನೋಡಿದ್ರೆ ನಮಗೆ ಮೈ ಜುಮ್ ಅನ್ನುತ್ತೆ. ಆ ಮಟ್ಟದಲ್ಲಿ ಸಿಟಿ ವ್ಯವಸ್ಥೆ ಅಂತಲ್ಲ, ಈವನ್ ಹಳ್ಳಿಯಲ್ಲೂ ಸಹ ನಾವು ಗ್ರಾಹಕರು ಬಳಸಿರ್ತಕ್ಕಂತಹ ತ್ಯಾಜ್ಯ ವಸ್ತುಗಳಿಂದ ಆಲ್ಮೋಸ್ಟ್ ಜಲಮಾಲಿನ್ಯ ತುಂಬಾ ಹೆಚ್ಚಾಗ್ತಾ ಇದೆ. ಓಕೆ, ಇದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ನೋಡ್ತಾ ಹೋಗೋಣ. ಜಲಮಾಲಿನ್ಯವು ಮಾನವರಲ್ಲಿ ರೋಗವನ್ನು, ಪ್ರಾಣಿಗಳಲ್ಲಿ ತೊಂದರೆಗಳನ್ನು, ಸಸ್ಯಗಳ ಮೇಲೆ ಅನೇಕ ರೀತಿಯಾಗಿರ್ತಕ್ಕಂತಹ ದುಷ್ಪರಿಣಾಮಗಳು ಏನಾಗ್ತದೆ ಬೀರ್ತಾ ಹೋಗ್ತಿದೆ. ಇತ್ತೀಚೆಗೆ ವಿವಿಧ ಕಾರ್ಖಾನೆಗಳ ವಿಷಪೂರಿತ ನೀರನ್ನು ನದಿಗಳಿಗೆ ಹರಿಯಲು ಬಿಡುವುದರಿಂದ, ನೋಡಿ, ವಿವಿಧ ಕಾರ್ಖಾನೆಗಳ ವಿಷಪೂರಿತ ನೀರನ್ನು ನದಿಗಳಿಗೆ ಹರಿಲಿಕ್ಕೆ ಬಿಡುವುದರಿಂದ ಅನೇಕ ಪ್ರಾಣಿಗಳು ಜೀವಹಾನಿಯಾಗುವಂಥ ಈ ಜಲಚರ ಪ್ರಾಣಿಗಳಿಗೂ ಸಹ ಏನಾಗುತ್ತೆ, ಪ್ರಾಣಹಾನಿ ಉಂಟಾಗ್ತಾ ಇದೆ ಅಲ್ವಾ. ನೆಕ್ಸ್ಟು ಈ ಜಲಮಾಲಿನ್ಯ ಕಾರಕಗಳನ್ನು ಮಾಪನ ಮಾಡಲಿಕ್ಕಂತ ಪಾರ್ಟ್ಸ್ ಫರ್ ಮಿಲಿಯನ್, ನೋಡಿ, ಪಾರ್ಟ್ಸ್ ಫರ್ ಮಿಲಿಯನ್ ಮತ್ತು ಪಾರ್ಟ್ಸ್ ಫರ್ ಮಿಲಿಯನ್, ಪಾರ್ಟ್ಸ್ ಫರ್ ಬಿಲಿಯನ್, ಟ್ರಿಲಿಯನ್ ಮುಂತಾದವುಗಳನ್ನು ಬಳಸಲಾಗ್ತಾ ಇದೆ. ಓಕೆ, ನೀರಿನ ಗುಣಮಟ್ಟವನ್ನು ಮಾಪನ ಮಾಡಲಿಕ್ಕೆ ಬಳಸ್ತಕ್ಕಂತಹ ಮಾನಕ ಯಾವುದು ಅಂತ ಕೇಳಿದ್ರೆ TDS. ನೋಡಿ, ನೀರಿನ ಗುಣಮಟ್ಟವನ್ನು ಮಾಪನ ಮಾಡಲಿಕ್ಕೆ ಬಳಸುವಂತಹ ಮಾನಕ ಯಾವುದು ಅಂತ ಕೇಳಿದ್ರೆ ಅದು TDS. TDS ಅಂದರೆ ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ಸ್ ಅಂತೇಳಿ. ಓಕೆ, TDS ಅಂದರೆ ಟೋಟಲ್ ಡಿಸಾಲ್ವ್ಡ್, ನೋಡಿ, ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ಸ್ ಅಂತೇಳಿ. ಓಕೆ, ಕುಡಿಯುವ ನೀರಿನಲ್ಲಿ ಇರಬೇಕಾಗಿರ್ತಕ್ಕಂತಹ TDSನ ಗರಿಷ್ಠ ಪ್ರಮಾಣ ಎಷ್ಟು ಅಂತ ಕೇಳಬಹುದು. ಸೊ 500 mg/L. ನೋಡಿ, ಇನ್ನೊಂದ್ಸಲ, ಕುಡಿಯುವ ನೀರಿನಲ್ಲಿ ಇರಬೇಕಾಗಿರ್ತಕ್ಕಂತಹ TDS ಅಂದರೆ ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ಸ್ ಅಂತೇಳಿ. ಈ ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ಸ್ನ ಗರಿಷ್ಠ ಪ್ರಮಾಣ ಕುಡಿಯುವ ನೀರಿನಲ್ಲಿ ಎಷ್ಟಿರಬೇಕು ಅಂದರೆ 500 mg/L. ಓಕೆ, ನೆಕ್ಸ್ಟು ವಾಯುಮಾಲಿನ್ಯ. ಸಾಕು, ಯಾಕೆ ಅಂದರೆ ನಮಗೆ ಆಲ್ಮೋಸ್ಟ್ ಈ ಮಾಲಿನ್ಯದ ಬಗ್ಗೆ ನಾವು ಈ ಡಿಗ್ರಿ ಲೆವೆಲಲ್ಲಿ ಆಲ್ಮೋಸ್ಟ್ ನಾವು ಓದೇ ಇರ್ತೀವಿ. ಓದಿಲ್ಲ ಅಂದ್ರೆ ನಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಯಾವೆಲ್ಲ ಮಾಡಿದರೆ ನಾವು ಅಪ್ಲೈಡಾಗಿ ಬಂದರೂ ಸಹ ಕ್ವಶನನ್ನು ನಾವು ಬಿಡಿಸ್ತಾ ಬರ್ಬೋದು. ಹಾಗಾಗಿ ನೆಕ್ಸ್ಟ್ ವಾಯುಮಾಲಿನ್ಯಕ್ಕೆ ಹೋಗೋಣ. ವಾಯುಮಾಲಿನ್ಯದಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಇದೆ ಅಷ್ಟನ್ನೇ ಮಾತ್ರ ಡಿಸ್ಕಸ್ ಮಾಡೋಣ. ವಾಯು ಅಥವಾ ಗಾಳಿಯು ಒಳಗೊಂಡಿರ್ತಕ್ಕಂಥ ವಿವಿಧ ಬಗೆಯ ಅನಿಲಗಳ ಮತ್ತು ಅವುಗಳ ಶೇಕಡ ಅಂಶಗಳನ್ನು ಈ ಕೆಳಗಿನಂತೆ ಪಟ್ಟಿ ಮಾಡಲಾಗಿದೆ. ನೋಡಿ, ಫಸ್ಟು ಸಾರಜನಕ
78.84%. ಇದನ್ನು ಯಾಕೆ ಪದೇ ಪದೇ ತೊಗೊಂಡಿದ್ದೀನಿ ಅಂದರೆ ಇದ್ರ ಮೇಲೆ ನಮಗೆ ಕ್ವಶನ್ ರೈಸ್ ಆಗ್ಬೋದು, ಅಥವಾ ಕ್ರೊನಾಲಜಿಕಲ್ ಆಗಿ ಅಥವಾ ಹೊಂದಿಸಿ ಬರೀಲಿಕ್ಕೆ ಕೇಳ್ತಕ್ಕಂಥ ಕ್ವಶನ್ ಬರ್ಬೋದು. ಆ ಪರ್ಪಸ್ಲಿ ನಾನು ಈ ವಾಯು ಮಾಲಿನ್ಯದಲ್ಲಿ ಈ ಒಂದು ಚಾರ್ಟನ್ನು ತೊಗೊಂಡಿದ್ದೀನಿ. ಸಾರಜನಕ ಎಷ್ಟು ಪರ್ಸೆಂಟ್ ಇದೆ ಅಂದರೆ 78.084 ಇದೆ. ನೆಕ್ಸ್ಟು ಜಸ್ಟ್ ಅ ಮಿನಿಟ್, ಜಲಮಾಲಿನ್ಯ ಆಯಿತು. ಆಮ್ಲಜನಕ ಎಷ್ಟಿದೆ? ಸೆಕೆಂಡ್ ಇರೋದೇ ಆಮ್ಲಜನಕ ಇರೋದು 20.946 ಇದೆ. ನೆಕ್ಸ್ಟು ಆರ್ಗನ್ ಎಷ್ಟಿದೆ ಅಂದರೆ 0.934 ಇದೆ. ಇಂಗಾಲದ ಡೈಆಕ್ಸೈಡ್ 0.033 ಇದೆ. ನೆಕ್ಸ್ಟು ನಿಯಾನು 0.1818 ಇದೆ. ಈಲಿಯಮ್ಮು 0.524 ಇದೆ, 000. ಮೀಥೇನು 0.2 ಓನ್ಲಿ 2 ಇರತಕ್ಕಂಥದ್ದು ಮೀಥೇನು. ಕ್ರಿಪ್ಟಾನ್ ಇರೋದು 0.000114 ಇದೆ. ಜಲಜನಕ 0.0005 ಇದೆ. ಓಕೆ, ನೆಕ್ಸ್ಟು ಇಷ್ಟು ನಮಗೆ ಸಾಕು. ಓಕೆ, ಇದು ಏನಿದೆ ನೈಟ್ರಸ್ ಆಕ್ಸೈಡ್ ಇದೆ, ಇದು ಕೂಡ 0.005 ಇದೆ. ನೆಕ್ಸ್ಟು ಕೆನ್ಸಾನ್ ಅಂತ ಹೇಳಿದೆ, ಇದು 0.00887 ಇದೆ. ಓಕೆ, ಇದು ಸಾಕು. ನೆಕ್ಸ್ಟು ಮಾನವನ ಸುಖ ಜೀವನಕ್ಕಾಗಿ ಮತ್ತು ಅವತ್ತನ ಆಸ್ತಿ ಪಾಸ್ತಿಗಳಿಗೆ ಹಾನಿಯಾಗುವಂತಹ ಮಟ್ಟದಲ್ಲಿ ಗಾಳಿಗೆ ಇತರ ಬೇಡದ ವಸ್ತುಗಳ ಸೇರ್ಪಡೆಯೇ ವಾಯುಮಾಲಿನ್ಯ. ನೋಡಿ, ಗಾಳಿಯಲ್ಲಿ ಇತರೆ ಬೇಡವಾಗಿರ್ತಕ್ಕಂತಹ ವಸ್ತುಗಳ ಸೇರ್ಪಡೆಗೊಳ್ತಾ ಹೋಗ್ತವೆ, ಅದಕ್ಕೆ ನಾವು ವಾಯುಮಾಲಿನ್ಯ ಅಂತ ಕರಿತೀವಿ. ವಾಯುಮಂಡಲದಲ್ಲಿ ಯಾವುದೇ ಘಟಕದ ಸಾರತೆ ಇನ್ನೊಂದ್ಸಲ ನೋಡಿ, ವಾಯುಮಾಲಿನ್ಯದಲ್ಲಿ ಯಾವುದೇ ಘಟಕದ ಸಾರತೆ ಹೆಚ್ಚಾಗಿ ಅದರಿಂದ ಜೀವಿಗಳಿಗೆ ಅಥವಾ ಜೀವಿಗಳ ಪರಿಸರಕ್ಕೆ ಹಾನಿ ಉಂಟಾದರೆ ಅಂತಹ ಪರಿಸ್ಥಿತಿಯನ್ನು ನಾವು ವಾಯುಮಾಲಿನ್ಯ ಅಂತ ಕರಿತೀವಿ. ಅಂತ ಕರೆದವರು ಯಾರು ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ದವರು. ಓಕೆ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ದವ್ರು ಏನಂತ ಕರೆದ್ರು ಅಂದರೆ, ಈ ವಾಯುಮಂಡಲದಲ್ಲಿ ಯಾವುದೇ ಒಂದು ಘಟಕದ ಸಾರತೆ ಹೆಚ್ಚಾದರೆ ಆ ಹೆಚ್ಚಾಗಿರ್ತಕ್ಕಂಥ ಸಾರತೆಯಿಂದಾಗಿ ಜೀವಿಗಳಿಗೇನಾದರೂ ಅಥವಾ ಆ ಜೀವಿಗಳ ಪರಿಸರಕ್ಕೆ ಏನಾದರೂ ಹಾನಿ ಉಂಟಾದರೆ ಅಂತಹ ಪರಿಸ್ಥಿತಿಯನ್ನು ನಾವು ವಾಯುಮಾಲಿನ್ಯ ಅಂತ ಕರೆದ್ವಿ. ಓಕೆ, ಅಕಾರ್ಡಿಂಗ್ ಟು WHO, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ನೆಕ್ಸ್ಟು ವಾಯುಮಾಲಿನ್ಯಕ್ಕೆ ಕಾರಣಗಳು, ಕಾಸಸ್ ಆಫ್ ಏರ್ ಪೊಲ್ಯೂಷನ್. ವಾಯುಮಾಲಿನ್ಯದ ಕಾರಣಗಳನ್ನು ನಾವು 2 ರೀತಿಯಲ್ಲಿ ವರ್ಗೀಕರಿಸಬಹುದು. ಒಂದು ನೈಸರ್ಗಿಕ ವಾಯುಮಾಲಿನ್ಯ, ನೆಕ್ಸ್ಟು ಮಾನವ ನಿರ್ಮಿತ ವಾಯುಮಾಲಿನ್ಯ. ನೈಸರ್ಗಿಕ ಅಂದರೆ ತನ್ನಿಂತಾನೇ ಉಂಟಾಗ್ತಕ್ಕಂತಹ ಒಂದು ಮಾಲಿನ್ಯಕ್ಕೆ ನಾವು ನೈಸರ್ಗಿಕ ಮಾಲಿನ್ಯ ಅಂತ ಕರಿತೀವಿ. ಮಾನವ ನಿರ್ಮಿತ ಅಂದರೆ ಮನುಷ್ಯರಿಂದ ಆಗ್ತಕ್ಕಂತಹ ಮಾಲಿನ್ಯಕ್ಕೆ ನಾವು ಏರ್ ಪೊಲ್ಯೂಷನ್. ನೈಸರ್ಗಿಕ ವಾಯುಮಾಲಿನ್ಯ, ಫಸ್ಟು ಜ್ವಾಲಾಮುಖಿ ಇದೆ. ನೈಸರ್ಗಿಕವಾಗಿ ಸಂಭವಿಸ್ತಕ್ಕಂಥದ್ದು ಭೂಕಂಪ ಇರ್ಬೋದು, ಜ್ವಾಲಾಮುಖಿ, ಓಕೆ, ಶಿಲೀಂಧ್ರ, ಚಂಡಮಾರುತ, ಕಾಡ್ಗಿಚ್ಚು. ಓಕೆ, ಇವಿಷ್ಟು ಏನಕ್ಕೆ ಎಕ್ಸಾಂಪಲ್ ಆಯಿತು ಅಂದರೆ ಇವು ನೈಸರ್ಗಿಕ ವಾಯುಮಾಲಿನ್ಯ ಆಯಿತು. ಓಕೆ, ಮಾನವ ನಿರ್ಮಿತ ವಾಯುಮಾಲಿನ್ಯ ಆಲ್ಮೋಸ್ಟ್ ಯಾರಿಗೆ ಗೊತ್ತಿಲ್ಲ ಹೇಳ್ರಿ. ಓಕೆ, ಜನಸಂಖ್ಯೆ ಹೆಚ್ಚಳದಿಂದಾಗಿ ನಾವು ಬಿಸಾಕ್ತಕ್ಕಂಥ ತ್ಯಾಜ್ಯ ಇರ್ಬೋದು, ಅಥವಾ ವಾಹನಗಳ ಸಾಂದ್ರತೆ ಹೆಚ್ಚಾಗಿ ಆಗ್ತಕ್ಕಂತಹದ್ದು ವಾಯುಮಾಲಿನ್ಯ. ತ್ವರಿತ ಕೈಗಾರಿಕೀಕರಣದಿಂದಿರ್ಬೋದು, ಅರಣ್ಯ ನಾಶದಿಂದ ನಾವು ಏನು ಮಾಡ್ತೀವಿ, ಅರಣ್ಯವನ್ನು ನಾಶಪಡಿಸೋದ್ರಿಂದ ಸಹ ನಮಗೆ ಶುದ್ಧವಾಗಿರ್ತಕ್ಕಂಥ ಗಾಳಿ ಬೀಸದೆ ಓಕೆ ಏರ್ ಪೊಲ್ಯೂಟ್ ಆಗ್ತಾ ಇದೆ. ಓಕೆ, ಶಬ್ದ ಮಾಲಿನ್ಯಕ್ಕೆ ಹೋಗೋಣ. ಶಬ್ದ ಮಾಲಿನ್ಯ ತುಂಬ ಇಂಪಾರ್ಟೆಂಟು, ಯಾಕೆಂದರೆ KCET ಎಕ್ಸಾಮಲ್ಲಿ ನಮಗೆ ಕ್ವಶನ್ ಕೇಳಿರ್ತಕ್ಕಂಥದ್ದು ಶಬ್ದ ಮಾಲಿನ್ಯದ ಮೇಲೆ. ಸೌಂಡ್ ಅಥವಾ ನಾಯ್ಸ್ ಪೊಲ್ಯೂಷನ್ ಅಂತ ಕರಿತೀವಿ ಇದನ್ನು. ಮಾನವನ ಶ್ರವಣ ಶಕ್ತಿಯನ್ನು ಮೀರಿ ಉಂಟಾಗುವಂತಹ ಶಬ್ದವನ್ನು ನಾವು ಶಬ್ದ ಮಾಲಿನ್ಯ ಅಂತ ಕರಿತೀವಿ. ನಾಯ್ಸ್ ಪೊಲ್ಯೂಷನ್ ಲೈಕ್ ಸ್ಮೋಗ್. ನೋಡಿ, ನಾಯ್ಸ್ ಪೊಲ್ಯೂಷನ್ ಮೇಕ್ ಸ್ಮೋಗ್ ಈಸ್ ಅ ಸ್ಲೋ ಏಜೆಂಟ್ ಆಫ್ ಅ ಡೆತ್. ರಾಬರ್ಟ್ ಕೋಚ್ ಅವರು ಹೇಳ್ತಕ್ಕಂಥದ್ದು ಅಂದರೆ ಈ ನಾಯ್ಸ್ ಪೊಲ್ಯೂಷನಿಂದ ಸ್ಮೋಗ್ ಅಥವಾ ಏನು ಸ್ಮೋಗ್ ಉಂಟಾಗಿ ಸ್ಲೋ ಏಜೆಂಟ್ ಆಫ್ ಅ ಡೆತ್, ಓಕೆ, ಸಾವಿನತ್ತದ್ದು ಕರೆದುಕೊಂಡು ಹೋಗ್ತಕ್ಕಂಥ ವಿಚಾರ. ನೆಕ್ಸ್ಟ್ ನೋಡೋಣ, ಅನಪೇಕ್ಷಿತವಾದ ಸಪ್ಪಳವೇ ಶಬ್ದ ಮಾಲಿನ್ಯ. ನೋಡಿ, ಅನಪೇಕ್ಷಿತ, ನಮಗೆ ಅಪೇಕ್ಷಿತ ಅಲ್ಲ, ಅನಪೇಕ್ಷಿತವಾಗಿ ವಾದಂತಹ ಸಪ್ಪಳವೇ ಶಬ್ದ ಮಾಲಿನ್ಯ. ಶಬ್ದವನ್ನು ಡೆಸಿಬಲ್ ಸ್ಕೇಲ್ನಿಂದ, ನೋಡಿ ಯಾವ ಸ್ಕೇಲಿಂದ, ಶಬ್ದವನ್ನು ಡೆಸಿಬಲ್ ಸ್ಕೇಲಿಂದ ಅಳೆಯಲಾಗುತ್ತೆ ಅಲ್ವಾ. ಶಬ್ದವನ್ನು ಡೆಸಿಬಲ್ ಸ್ಕೇಲಿಂದ ಅಳೆಯಲಾಗುತ್ತೆ. ಆ ಡೆಸಿಬಲ್ ಸ್ಕೇಲಿಂದ ಅಳೆಯುವುದು ಡೆಸಿಬಲ್ನ ಪ್ರಮಾಣದಲ್ಲಿ ಏರುಪೇರಿನಿಂದ ಆಗುವಂತಹ ಗದ್ದಲದ ಪ್ರಮಾಣ ಕೆಳಗಿನಂತಿವೆ. ನೋಡಿ, ಅಂದರೆ ಈ ಡೆಸಿಬಲ್ ಓಕೆ, ಮಾತಿನಲ್ಲಿ ಇಷ್ಟು ಮಾತಾಡಿದರೆ, ಈಗ ನಾನೇನು ಕ್ಲಾಸಸನ್ನು ಕೊಡ್ತಾ ಇದ್ದೀನಲ್ಲ, ಈ ಮಾತಿನಲ್ಲಿ
ನಾವು ಮಾತಾಡ್ತಾ ಇದ್ರೆ ಎಷ್ಟು ಪ್ರಮಾಣದಲ್ಲಿ ನಾಯ್ಸ್ ಆಗುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ನಾನೊಂದು ಚಾರ್ಟಲ್ಲಿ ತಿಳಿಸ್ತಾ ಹೋಗ್ತೀನಿ. ಓಕೆ, ಗದ್ದಲದ ಪಟ್ಟಿ, ನಾಯ್ಸ್ ಚಾರ್ಟ್ ಅಂತೇಳಿ ಕರಿತೀವಿ. ಇದನ್ನು ಯಾಕೆ ತೊಗೊಂಡಿದ್ದೀನಿ ಅಂದರೆ ನಮಗೆ KCETಗೆ ಕ್ವಶನ್ ಆಗಿದೆ ಪ್ರೀವಿಯಸ್ಸಲ್ಲಿ. ಓಕೆ, ಪಿಸುಗುಟ್ಟುವ ನೋಡಿ, ನಾನು ಒಬ್ಬರ ಹತ್ರ ಪಿಸಿ ಮಾತಾಡ್ತಾ ಇದ್ದೀನಿ ಅಂದಾಗ ಸೊ ಅಲ್ಲಿ ಡೆಸಿಬಲ್ ಎಷ್ಟಾಗುತ್ತೆ. ಓಕೆ, ಪಿಸುಗುಟ್ಟೋದ್ರಿಂದ ನಮಗೆ ಎಷ್ಟು ಡೆಸಿಬಲ್ ಸಿಗುತ್ತೆ ಅಂದರೆ dB 20. ಪಿಸುಗುಟ್ಟೋದ್ರಿಂದ 20 dB ಸಿಗುತ್ತೆ, ಡೆಸಿಬಲ್ ಸಿಗುತ್ತೆ. ಗದ್ದಲದ ಪ್ರಮಾಣ ಹೇಗಿರುತ್ತೆ? ತುಂಬ ದುರ್ಬಲವಾಗಿರುತ್ತೆ. ಸಾಮಾನ್ಯ ಸಂಭಾಷಣೆ, ಈಗ ನಾನು ಮಾಡ್ತಕ್ಕಂತಹದ್ದು ನಾನು ಈ ಕ್ಯಾಮರಕ್ಕೆ ಅಥವಾ ನಾನು ನನ್ನ ಫೋನಿನ ಜೊತೆ ಮಾತಾಡ್ತಾ ಇದ್ದೀನಿ, ಲೈಕ್ ನಿಮ್ಮ ಜೊತೆ ಮಾತಾಡಿದಾಗ ಇದು ಒಂದು ಸಾಮಾನ್ಯ ಸಂಭಾಷಣೆ ಆಗಿದೆ. ಈ ಸಾಮಾನ್ಯ ಸಂಭಾಷಣೆ ಓಕೆ ಎಷ್ಟು ಡೆಸಿಬಲಲ್ಲಿ ನಡೆಯುತ್ತೆ ಅಂತೇಳಿ ಕ್ವಶನ್ ಕೇಳಿದ್ದಾರೆ. ಸೊ 40ರಿಂದ 60. ಓಕೆ, 40 ಇಲ್ಲ, ಅದರಲ್ಲಿ ಆಪ್ಷನಲ್ಲಿ ಓನ್ಲಿ 60 ಅಂತ ಇದೆ. ಸೊ ಆಪ್ಷನಲ್ಲಿ 2 ಕೊಡಲ್ಲ, ಒಂದನ್ನು ಕೊಟ್ಟಿರ್ತಾರೆ. ಒಂದು 40 ಕೊಟ್ಟಿರ್ತಾರೆ, ಇಲ್ಲ 60 ಕೊಟ್ಟಿರ್ತಾರೆ. ಹಾಗೆ 2015ರ ಈ KCET ಕ್ವಶನಲ್ಲಿ 60 ಕೊಟ್ಟಿದ್ದಾರೆ. ಸೊ ರೈಟ್ ಆನ್ಸರ್ ಇಸ್ 60. ಓಕೆ, ಸಾಮಾನ್ಯ ಸಂಭಾಷಣೆಯ ಡೆಸಿಬಲ್ ಎಷ್ಟು ಅಂದರೆ 40 to 60. ಮತ್ತು ಗದ್ದಲದ ಪ್ರಮಾಣ ಮಿತವಾದದ್ದು. ನೋಡಿ, ನಾನು ಸಾಮಾನ್ಯವಾಗಿ ಮಾತಾಡ್ತಾ ಇದ್ದೀನಿ ಅಂದರೆ ಅದು ಮಿತವಾದದ್ದು. ಓಕೆ, ನೆಕ್ಸ್ಟು ಇರು ಪೂರಕ್ಕೆ ಅಂದರೆ ವ್ಯಾಕ್ಯೂಮ್ ಕ್ಲೀನರ್ ಅಂಥೇಳಿ, ಇದು 70% ಇರುತ್ತೆ. ಇದು ದೊಡ್ಡ ಧ್ವನಿಯಲ್ಲಿ ಮಾತಾಡ್ತಕ್ಕಂಥದ್ದು. ಭಾರೀ ವಾಹನ ಸಂಚಾರ, ಈ ದೊಡ್ಡ ಗಾಡಿಗಳ ಸಂಚಾರ ನಡೆಸ್ತಕ್ಕಂಥದ್ದಕ್ಕೆ ಎಷ್ಟು ಡೆಸಿಬಲ್ ಬರುತ್ತೆ ಅಂದರೆ 90 ಡೆಸಿಬಲ್ ಬರುತ್ತೆ. ತುಂಬ ದೊಡ್ಡ ಧ್ವನಿ. ಓಕೆ, ಇದು ತುಂಬ ದುರ್ಬಲ ಅಂದರೆ ಕಡಿಮೆ ಅಂತ ಅರ್ಥ. ಇದು ಕಡಿಮೆ ಅಂತ ಅರ್ಥ. ಓಕೆ, ತುಂಬ ದೊಡ್ಡ ಧ್ವನಿಯಲ್ಲಿ ಬರುತ್ತೆ, ಇದು ಹೆಚ್ಚು ದುರ್ಬಲ ಅಂದ್ಕೋಬೋದು. HV ಟ್ರಾಫಿಕ್, ಟ್ರಾಫಿಕ್ಗಳಲ್ಲಿ ನಾವು ನೋಡ್ತೀವಿ ಭಾರಿ ವಾಹನ, ಸೌಂಡ್ಗಳು ಎಷ್ಟು ಡೆಸಿಬಲ್ ಇರುತ್ತೆ ಅಂದರೆ ಅಲ್ಲಿ 90 ಡೆಸಿಬಲ್ ಇರುತ್ತೆ. ನೆಕ್ಸ್ಟು ವಿಮಾನದ ಸದ್ದು, ನೋಡಿ ಇಲ್ಲಿ ವಿಮಾನದ ಸದ್ದು 100ರಿಂದ 200 ಡೆಸಿಬಲ್ ಇರುತ್ತೆ. ಬಾಧೆ ಉಂಟು ಮಾಡ್ತಕ್ಕಂತಹ ಧ್ವನಿ ಅದು ಅಲ್ವಾ. ನಮಗಿನ್ನು ಎಷ್ಟೋ ದೂರದಲ್ಲಿರುತ್ತೆ ಆ ವಿಮಾನ, ಬಟ್ ನಮಗೆ ಅಷ್ಟೇ ದೂರದಲ್ಲಿದ್ದರೂ ಸಹ ಅದರ ಸೌಂಡು ಎಷ್ಟಿರುತ್ತೆ ಅಂದರೆ 100 to 200 ಡೆಸಿಬಲಲ್ಲಿ ಕಂಡು ಬರುತ್ತೆ ನಮಗೆ. ಅದೇನಂತೆ, ಬಾಧೆ ಉಂಟು ಮಾಡ್ತಕ್ಕಂಥ ಧ್ವನಿ ಅಂತೆ. ಓಕೆ, ಆಕಾಶಕ್ಕೆ ನೆಗೆಯುತ್ತಿರುವಂತಹ ರಾಕೆಟ್ಗಳು, ಓಕೆ, ಆಕಾಶಕ್ಕೆ ನೆಗೀತಾ ಇರ್ತಕ್ಕಂತಹ ರಾಕೆಟ್ಗಳ ಡೆಸಿಬಲ್ ಎಷ್ಟು ಅಂದರೆ 200 ಇರುತ್ತೆ. ಇದು ತುಂಬಾ ಗಂಡಾಂತಕಾರಿಯಾಗಿರ್ತಕ್ಕಂತಹ ಧ್ವನಿ. ನೋಡಿ, ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಇವರು ಕನ್ನಡನ. ತುಂಬ ಗಂಡಾಂತಕಾರಿಯಾಗಿರ್ತಕ್ಕಂಥ ಧ್ವನಿ ಅಂತೆ. ಯಾವುದೇ ರೀತಿಯ ಸಪ್ಪಳವು ಜೀವಿಗಳ ಕಾರ್ಯಾಚರಣೆಗಳಿಗೆ ಅಡ್ಡಿಪಡಿಸುವಂತಿದ್ದರೆ ಅದನ್ನು ಶಬ್ದ ಮಾಲಿನ್ಯ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಯಾವುದೇ ರೀತಿಯ ಸಪ್ಪಳವು ಜೀವಿಗಳ ಈ ಕಾರ್ಯಚಟುವಟಿಕೆಗಳಿಗೆ ಅಡ್ಡಿಪಡಿಸುವಂತಿದ್ದರೆ ಅದನ್ನು ನಾವು ಶಬ್ದ ಮಾಲಿನ್ಯ ಅಂತ ಕರಿತೀವಿ. ಓಕೆ, ಈ ಶಬ್ದ ಮಾಲಿನ್ಯದಲ್ಲೇ ಮತ್ತೆ 2 ಟೈಪ್ ಇದ್ದಾವೆ. ಹೇಗೆ ಅಂದರೆ ನಾವಾಗೆ ಅಪೇಕ್ಷೆ ಪಟ್ಟು ಆಲಿಸ್ತಕ್ಕಂಥದ್ದು ಒಂದು ವಿಚಾರ. ಆದರೆ ನಾವು ಅನಪೇಕ್ಷಿತವಾಗಿ ನಮಗೆ ಕೇಳದೇ ಇದ್ದರೂ ಸಹ ಒಂದಷ್ಟು ಸೌಂಡ್ಗಳು ಬಂದು ನಮಗೆ ಕಿವಿಗೆ ಬೀಳ್ತವೆ. ಈಗ ನಾನು ಕ್ಲಾಸ್ ಮಾಡ್ತಾ ಇರ್ತೀನಿ, ಯಾವುದಾದ್ರೂ ಒಂದು ರೋಡ್ ಮೇಲೆ ಹೋಗ್ತಕ್ಕಂತಹ ಈ ಸ್ಕೂಟರ್ ಅಥವಾ ಈ ಬೈಕ್ಗಳ ಸೌಂಡು, ಅವರ ಆರ್ನ್ ಸೌಂಡು ನನಗೆ ಬೇಡ, ಆದರೂ ಅದು ಬಂದು ನನ್ನ ಕಿವಿಗೆ ಬೀಳ್ತಾ ಇರುತ್ತೆ, ನನಗೆ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಇದು ಅನಪೇಕ್ಷಿತ ಶಬ್ದ. ಅದನ್ನೇ ನಾವು ಶಬ್ದ ಮಾಲಿನ್ಯ ಅಂತ ಕರಿತೀವಿ. ಅಪೇಕ್ಷಿಸದ ಮಟ್ಟಕ್ಕೆ ಅಥವಾ ಅಪೇಕ್ಷೆ ಏನು ಪಟ್ಟೇ ಇಲ್ಲ, ಆದರೂ ನಮ್ಮ ಕಿವಿಗೆ ಬಂದು ಬೀಳ್ತಾ ಇದೆ ಅಂದರೆ ಅದೇ ಶಬ್ದ ಮಾಲಿನ್ಯ. ಓಕೆ, ಇದು 2015ರ ಕ್ವಶನ್ ಪೇಪರ್. ಇದು ಶಬ್ದದ ತೀವ್ರತೆಯನ್ನು ಡೆಸಿಬಲ್ಗಳಲ್ಲಿ ಅಳೆಯುತ್ತಾರೆ. ನೋಡಿ ಇನ್ನೊಂದ್ಸಲ ಕ್ವಶನ್ನು, ಶಬ್ದದ ತೀವ್ರತೆಯನ್ನು ಡೆಸಿಬಲ್ಗಳಲ್ಲಿ ಅಳೆಯುತ್ತಾರೆ. ಸಾಮಾನ್ಯ ಮಾತಿನ ಡೆಸಿಬಲ್ ಎಷ್ಟಿರುತ್ತದೆ? ನೋಡಿ ಕ್ವಶನ್ ಇದು, ಸಾಮಾನ್ಯ ಮಾತಿನ ಡೆಸಿಬಲ್ ಎಷ್ಟಿರುತ್ತದೆ? ಇನ್ನೊಂದ್ಸಲ ಆ ಕಡೆ ಹೋಗ್ಬರೋಣ. ನೋಡಿ, ಸಾಮಾನ್ಯ ಸಂಭಾಷಣೆಯ ಡೆಸಿಬಲ್ ಎಷ್ಟಿರುತ್ತೆ? ನೋಡಿ, ಸಾಮಾನ್ಯ ಸಂಭಾಷಣೆಯ ಡೆಸಿಬಲ್ 40 to 60 ಅಂತ ಹೇಳಿದ್ದೆ. ಇದು ಮಿತವಾದದ್ದು. ನಾವು ಮಾತಾಡ್ತಕ್ಕಂತಹ ಧ್ವನಿ ಏನು ಮಿತವಾದದ್ದು. ಅದಕ್ಕೆ ಕರೆಕ್ಟ್ ಆನ್ಸರ್ ಇಸ್ 60. ಕರೆಕ್ಟ್ ಆನ್ಸರ್ ಇಸ್ 60. ಅಲ್ಲಿ 40 to 60 ಅಂತ ಕೊಟ್ಟಿದ್ದಾರೆ, ಇಲ್ಲಿ 40 ಇಲ್ಲ. ಸೊ ಹಾಗಾಗಿ ನಾವು 60 ಇದೆ ಕರೆಕ್ಟಾಗಿ. 2 ಒಮ್ಗೆ ಕೊಡಲ್ಲ, ಆಲ್ಮೋಸ್ಟು ಕೊಟ್ಟರೆ ಈ ಥರ ಕೊಡ್ಬೋದು, 40 to 60, 50 to 80. ಓಕೆ, ಈ ಥರ ಕೊಡ್ಬೋದು. ಬಟ್ ದ ರೈಟ್ ಆನ್ಸರ್ ಈಸ್ 40 to 60. ಎರಡನ್ನು ನೆನ್ಪಿಟ್ಕೊಳ್ಳೋಣ. ಇದು 2015ನಲ್ಲಿ ಬಂದಿರತಕ್ಕಂಥ KCET ಕ್ವಶನ್ನು. ಓಕೆ, ನೆಕ್ಸ್ಟ್ ಹೋಗೋಣ. ವಿಕಿರಣ ಮಾಲಿನ್ಯ.
ರೇಡಿಯಾಕ್ಟಿವ್ ಪೊಲ್ಯೂಷನ್ ಅಂತೇಳಿ ಕರಿತೀವಿ ನಾವು. ಈ ರೇಡಿಯಾಕ್ಟಿವ್ ಪೊಲ್ಯೂಷನ್ ಕೆಲವು ಮೂಲ ವಸ್ತುಗಳು ತಾವಾಗಿ ಚೈತನ್ಯವನ್ನು ಹೊರಚೆಲ್ಲುತ್ತವೆ. ನೋಡಿ, ಕೆಲವೊಂದಷ್ಟು ವಸ್ತುಗಳು ತಾವಾಗಿಯೇ ತಮ್ಮ ಚೈತನ್ಯವನ್ನು ಹೊರಚೆಲ್ಲುತ್ತವೆ. ಈ ಗುಣಗಳನ್ನು ವಿಕಿರಣಶೀಲತೆ ಅಂತ ಕರಿತೀವಿ. ಯುರೇನಿಯಂ ಇರ್ಬೋದು, ಥೋರಿಯಂ ಇರ್ಬೋದು, ಈ ರೇಡಿಯಂ ಇರ್ಬೋದು, ಈ ಕಿಲೋನಿಯಂ ಇರ್ಬೋದು, ಇವಿಷ್ಟು ಈ ವಿಕಿರಣ ಮಾಲಿನ್ಯಕ್ಕೆ ವಿಕಿರಣ ತರ್ತಕ್ಕಂತಹ ಮಾಲಿನ್ಯಕಾರಕಗಳು ಅನ್ನೋದಕ್ಕಿಂತ ಇವುಗಳನ್ನು ನಾವು ವಿಕಿರಣಶೀಲ ವಸ್ತುಗಳು ಅಂತ ಕರಿಬಹುದು. ನೋಡಿ, ಏನಂದರೆ ಯುರೇನಿಯಮ್ಮು, ಥೋರಿಯಮ್ಮು, ರೇಡಿಯಮ್ಮು, ಕಿಲೋನಿಯಂ ಇವೆಲ್ಲ ವಿಕಿರಣಶೀಲ ವಸ್ತುಗಳಾಗಿವೆ. ನೋಡಿ, ಐಸೋಟೋಪುಗಳು ವಿಕಿರಣ ವಸ್ತುಗಳಾಗಿವೆ. ಈ ಚೈತನ್ಯವನ್ನು ಹೊರಸೂಸುವಿಕೆ ಮತ್ತು ಪ್ರಸಾರವೇ ವಿಕಿರಣ. ಅಂದರೆ ಹೊರಸೂಸಲ್ಪಟ್ಟಿರ್ತಕ್ಕಂತಹ ಚೈತನ್ಯವನ್ನು ನಾವು ವಿಕಿರಣಶೀಲತೆ ಅಂತ ಕರಿತೀವಿ. ಇದರಲ್ಲಿ ಮತ್ತು ವಿಕಿರಣ ಮಾಲಿನ್ಯದಲ್ಲಿ ಮತ್ತೆ 3 ವಿಧಗಳನ್ನು ನೋಡ್ಬೋದು ನಾವು. ಯಾಂತ್ರಿಕ ವಿಕಿರಣ, ನೆಕ್ಸ್ಟ್ ವಿದ್ಯುತ್ ಕಾಂತೀಯ ವಿಕಿರಣ ಇರ್ಬೋದು, ನೆಕ್ಸ್ಟ್ ಬೀಜ ವಿಕಿರಣ. ಓಕೆ, ಈ 3 ವಿಕಿರಣದ ಈ 3 ಬಗೆಯಲ್ಲಿ ನಾವು ವಿಕಿರಣವನ್ನು ಕಾಣ್ತಾ ಹೋಗ್ತೀವಿ. ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರಗಳಲ್ಲಿ ನೋಡಿ, ವಿದ್ಯುತ್ ಶಕ್ತಿ ಉತ್ಪಾದನೆಯ ನಂತರ ಬಿಡುಗಡೆ ಆಗ್ತಕ್ಕಂತಹ ಈ ತ್ಯಾಜ್ಯ ವಸ್ತುಗಳಿಂದ ಅಥವಾ ಪರಮಾಣು ಬಾಂಬುಗಳಿಂದ ಉಂಟಾಗ್ತಕ್ಕಂಥ ಮಾಲಿನ್ಯವನ್ನು ನಾವು ವಿಕಿರಣ ಮಾಲಿನ್ಯ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಇದು. ವಿಕಿರಣ ಮಾಲಿನ್ಯ ಅಂದರೆ ಈ ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರಗಳನ್ನು ನೋಡ್ತೀವಿ ನಾವು. ದೊಡ್ಡ ಬೃಹತ್ತಾಗಿರ್ತಕ್ಕಂಥ ಈ ವಿದ್ಯುತ್ ಸ್ಥಾವರಗಳಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆಯ ನಂತರ ಒಂದಷ್ಟು ಮೀನೆಣ್ಣೆ ಥರ ಎಣ್ಣೆಯನ್ನು ಬಿಡುಗಡೆ ಮಾಡ್ತಾ ಹೋಗುತ್ತೆ. ತ್ಯಾಜ್ಯ ವಸ್ತುಗಳಿಂದ ಅಥವಾ ಪರಮಾಣು ಬಾಂಬುಗಳಿಂದ ಉಂಟಾಗ್ತಕ್ಕಂಥ ಮಾಲಿನ್ಯವನ್ನು ನಾವು ವಿಕಿರಣ ಮಾಲಿನ್ಯ ಅಂತ ಕರಿತಾ ಹೋಗ್ತೀವಿ. ಓಕೆ, ಇದಿಷ್ಟೇನಾಯಿತು ಅಂದರೆ ವಿಕಿರಣ ಮಾಲಿನ್ಯ. ಆಲ್ಮೋಸ್ಟ್ ಕಾಸಸ್ ನಮಗೆಲ್ಲ ಗೊತ್ತೇ ಇರ್ತವೆ. ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ಬಿಟ್ಟು ನಾನು ಅಷ್ಟು ಡೀಪಾಗಿ ಏನು ತೊಗೊಂಡಿಲ್ಲ. ಪ್ಲಾಸ್ಟಿಕ್ ಮಾಲಿನ್ಯ ಸಹ ನಾನು ಜಾಸ್ತಿ ಹೇಳ್ತಾ ಹೋಗಲ್ಲ. ಯಾಕೆಂದರೆ ಯಾರಿಗೆಲ್ಲ ಗೊತ್ತಿಲ್ಲ ಪ್ಲಾಸ್ಟಿಕ್ ಮಾಲಿನ್ಯದಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳಂದ್ರೇನು, ಕಾಸಸ್ ಯಾವುವು, ಓಕೆ, ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದರಲ್ಲಿ ಅಷ್ಟು ಇಂಪಾರ್ಟೆಂಟ್ ನಮ್ಮ ಕೇಸಿಟಿಗೆ ಇಂಪಾರ್ಟೆಂಟ್ ಅಂತ ಯಾವುದೂ ಅನ್ನಿಸ್ಲಿಲ್ಲ. ಬಟ್ ಸೌಂಡ್ ಪೊಲ್ಯೂಷನ್ ಒಂದಿತ್ತು, ಓಕೆ, ವಾಯು ಪೊಲ್ಯೂಷನ್ ಅಥವಾ ಏರ್ ಪೊಲ್ಯೂಷನ್ ಒಂದಿತ್ತು. ಸೊ ಹಾಗಾಗಿ ನಾನು ಎಲ್ಲವನ್ನೂ ಒಂದ್ಸಲ ಡಿಸ್ಕಸ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ಪ್ಲಾಸ್ಟಿಕ್ ಮಾಲಿನ್ಯವನ್ನು ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡಿ, ಪ್ಲಾಸ್ಟಿಕ್ ಪದಾರ್ಥಗಳ ಗರಿಷ್ಠ ಮತ್ತು ಈ ಅವೈಜ್ಞಾನಿಕ ಬಳಕೆಯಿಂದ ಉಂಟಾಗುವಂತಹ, ನೋಡಿ ಇನ್ನೊಂದ್ಸಲ, ಪ್ಲಾಸ್ಟಿಕ್ ಪದಾರ್ಥಗಳ ಗರಿಷ್ಠ ಮತ್ತು ಅವೈಜ್ಞಾನಿಕ ಬಳಕೆಯಿಂದ ಉಂಟಾಗುವಂತಹ ಮಾಲಿನ್ಯವನ್ನು ನಾವು ಪ್ಲಾಸ್ಟಿಕ್ ಮಾಲಿನ್ಯ ಅಂತ ಕರಿತೀವಿ. ಪ್ಲಾಸ್ಟಿಕ್ ವಸ್ತುಗಳ ಅಸಮರ್ಪಕ ಬಳಕೆಯೇ ಪ್ಲಾಸ್ಟಿಕ್ ಮಾಲಿನ್ಯ ಅಲ್ವಾ. ನಾವು ತುಂಬಾ ಅಸಮರ್ಪಕವಾಗಿ ಏನು ಮಾಡ್ತಾಯಿದ್ದೀವಿ, ಪ್ಲಾಸ್ಟಿಕ್ಗಳನ್ನು ಬಳಸ್ತಾ ಇದ್ದೀವಿ. ಈ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ನಾವು ಆಲ್ಮೋಸ್ಟ್ ತಪ್ಪಿಸ್ಕೊಳ್ಳೋಕ್ಕೆ ಯಾವುದೇ ಚಾನ್ಸಸ್ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ನಾವು ಏನು ಮಾಡ್ತಿದ್ದೀವಿ, ಪ್ಲಾಸ್ಟಿಕ್ಕಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಓಕೆ, ಈ ಪ್ಲಾಸ್ಟಿಕ್ಕಿಗೆ ನಾವು ಅಸಮರ್ಪಕ ಬಳಕೆಯಿಂದ ಪರಿಸರಕ್ಕೆ ಎಸೆಯಲ್ಪಟ್ಟಂಥ ಅಜೈವಿಕ ಈ ಕೀಳು ಪದಾರ್ಥಗಳ ಅಂತಿಮ ಸ್ಥಿತಿಯೇ ಪ್ಲಾಸ್ಟಿಕ್ ಮಾಲಿನ್ಯ. ನೋಡಿ, ಪ್ಲಾಸ್ಟಿಕ್ಕನ್ನು ನಾವು ಬಾಟಲಲ್ಲಿ ನೀರು ಕುಡಿತೀವಿ, ಊಟ ತಿಂಡಿ ಪ್ರತಿಯೊಂದು ವಿಚಾರಕ್ಕೂ ನಾವು ಇತ್ತೀಚೆಗೆ ಪ್ಲಾಸ್ಟಿಕ್ಕಿಗೆ ತುಂಬಾ ಅಡಿಕ್ಟ್ ಆಗಿದ್ದೀವಿ. ಅವನ ಉಪಯೋಗ ಮಾಡುವುದರ ಜೊತೆಗೆ ಅವನ ವಿಲೇವಾರಿ ಮಾಡ್ತಕ್ಕಂತಹ ವ್ಯವಸ್ಥೆ ನಮಗೇನು ತಿಳಿತಾ ಇಲ್ಲ ಅಲ್ವಾ. ಸೊ ಅವನ್ನು ಭೂಮಿ ಮೇಲೆ ಉಳಿದ್ರೆ ಅವು ಏನಾಗ್ತಾ ಇಲ್ಲ, ಕೊಳಿತಾ ಇಲ್ಲ. ಅವನ್ನ ನೀರಿಗೆ ಹಾಕಿದರೆ ಆ ಜಲಚರ ಪ್ರಾಣಿಗಳಿಗೂ ಆತಂಕಕಾರಿಯಾಗಿದೆ. ಸೊ ಅವನ್ನ ಯಾವ ರೀತಿ ವಿಲೇವಾರಿ ಮಾಡೋದು ಅನ್ನೋದು ಕೂಡ ನಮ್ಗೆ ಗೊತ್ತಾಗ್ತಿಲ್ಲ. ಆ ಪರ್ಪಸ್ಸಿಗೆ ಭಾರತ ಸರ್ಕಾರ ಹಲವಾರು ಯೋಜನೆಗಳನ್ನು ತೊಗೊಂಬಂತು, ಪ್ಲಾಸ್ಟಿಕ್ ಮುಕ್ತ ಭಾರತವನ್ನು ಮಾಡಬೇಕು ಅಂತೇಳಿ. ಬಟ್ ಇದುವರೆಗೂ ಆ ಪ್ಲಾಸ್ಟಿಕ್ ಮುಕ್ತ ಭಾರತವನ್ನು ಮಾಡಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ವಿಚಾರಣೆ ನಡೀತಾ ಇದೆ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಓಕೆ, ಇಫ್ ಯು ಎನಿಥಿಂಗ್ ಕ್ವೈರೀಸ್ ರಿಗಾರ್ಡಿಂಗ್ ದಿಸ್ ಕ್ಲಾಸ್ ಪ್ಲೀಸ್ ಕಮೆಂಟ್ ಮೀ. ನಿಮ್ಮ ಲೈಕ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟು ಈ ಕ್ಲಾಸದ PDF ನಾನು ಲರ್ನ್ ಇಂಗ್ಲೀಷ್ ವಿತ್ ಸುಜಾತ ಹಟ್ಟಿ ಅನ್ನುವಂಥ ಟೆಲಿಗ್ರಾಮಲ್ಲಿ ನಾನು ಶೇರ್ ಮಾಡ್ತಾ ಬಂದಿದ್ದೀನಿ. ಸೊ ಯಾರೆಲ್ಲ ಈ PDF ಬೇಕು ಅಂತ ಅನಿಸುತ್ತೋ ಸೊ ಅಲ್ಲಿ ಜಾಯಿನ್ ಆಗಿ ಆ PDF ನೀವು ತೊಗೋಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕಮೆಂಟ್ಗಳು ನನಗೆ ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಪ್ರತಿಯೊಬ್ಬರು ಒಳ್ಳೆ ಕಮೆಂಟನ್ನು ಕೊಡ್ತಾ ಬಂದಿದ್ದೀರಿ. ಸೊ ನಾನು ಅದಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್.